ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಬಿ ಎಡ್ನ ಸರ್ಕಾರಿ ಕೋಟದ ಸೀಟನ್ನು ಪಡೆದು ಬಿ ಎಡ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಿ ಎಡ್ನ ಸರ್ಕಾರಿ ಕೋಟದ ಸೀಟನ್ನು ಪಡೆಯೋದಕ್ಕೆ ಎಷ್ಟು ಪರ್ಸೆಂಟೇಜನ್ನು ಹೊಂದಿರಬೇಕು. ಯಾರಿಗೆ ಎಲ್ಲ ಇದು ಕಷ್ಟ ಆಗುತ್ತೆ ಸೀಟನ್ನು ಪಡ್ಕೊಳ್ಳೋಂಥದ್ದು, ಯಾರಿಗೆಲ್ಲ ಸುಲಭ ಆಗುತ್ತೆ, ಯಾರಿಗೆಲ್ಲ ಸೀಟ್ ಸಿಗುತ್ತೆ ಆಗಿದ್ರೆ ಯಾವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೀಟನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಸಿಗುವ ಸಾಧ್ಯತೆಗಳು ಕಡಿಮೆ ಅಂತ ಯಾವ ಥರ ಅನ್ವಯ ಆಗುತ್ತೆ ಇದು ಆಗಿದ್ರೆ. ಮೆರಿಟ್ನ ಬೇಸ್ ಮೇಲೆ ಅಲರ್ಟ್ ಆಗೋದಾಗಿರುತ್ತೆ ಬಿ ಎಡ್ನ ಒಂದು ಸರ್ಕಾರಿ ಕೋಟದ ಸೀಟ್ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರಿದ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅವ್ರಿಗೂ ಕೂಡ ಮಾಹಿತಿ ಸಹಾಯ ಆಗಲಿ ಅಂತ ಹೇಳ್ತಾ, ಹಾಗೆ ಹೆಚ್ಚುವರಿ ಮಾಹಿತಿಗಳಿಗಾಗಿ ಅಥವಾ ಪ್ರತ್ಯೇಕವಾಗಿ ಅದರ ವಿಡಿಯೋಸ್ ಮೇಲೆ ಡೌಟ್ ಇದಾವೆ ಅಥವಾ ಈ ಒಂದು ಕಾನ್ಸೆಪ್ಟ್ ಮೇಲೆ ನಮಗೆ ವಿಡಿಯೋ ಮಾಡಿ ಮಾಹಿತಿನ ಕೊಡಿ ಅಂತಂದರೆ ಮೆಂಬರ್ಸ್ ಆಗೋದ್ರ ಮುಖಾಂತರ ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಯೂಟ್ಯೂಬ್ ಚಾನಲ್ನಲ್ಲಿ ಜಾಯ್ನ್ ಆಪ್ಷನ್ ಕೂಡ ಇರೋದಾಗಿರುತ್ತೆ. ಅದರ ಮುಖಾಂತರ ಬಿ ಎಡ್ನ ಮೆಂಬರ್ ಆದಂಥವ್ರಿಗೆ ಪ್ರತ್ಯೇಕವಾಗಿ ಲೈವ್ ಸ್ಟ್ರೀಮ್ಸ್ ಮುಖಾಂತರ ಕೂಡ ಹೆಚ್ಚುವರಿ ಮಾಹಿತಿಗಳನ್ನು ನಿಮಗೆ ಲಭ್ಯ ಆಗ್ತಾ ಇರುತ್ತೆ. ಅದರ ಮುಖಾಂತರ ನೀವು ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಅಂದರೆ ಪ್ರತ್ಯೇಕವಾಗಿ ವಿಡಿಯೋನ ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಮೆಂಬರ್ಸ್ ಕೂಡ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮೆಂಬರ್ ಆಗೋದ್ರ ಮುಖಾಂತರ ಈ ಸೌಲಭ್ಯನ ಪಡ್ಕೋಬೋದಾಗಿರುತ್ತೆ. ಮತ್ತು ಏನಾರ ಪ್ರತ್ಯೇಕವಾಗಿ ಡೌಟ್ಸ್ಗಳಿದ್ದಾವೆ, ಬಿ ಎಡ್ನ ಕುರಿತು ಸಾಕಷ್ಟು ಡೌಟ್ಸ್ ಇದ್ದಾವೆ, ಅಪ್ಲಿಕೇಶನ್ ಹಾಕೋದು ಯಾವ ಥರ, ಇನ್ನೊಂದು ಮತ್ತೊಂದು ಅಥವಾ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಗೆ ಏನೂ ಗೊತ್ತಿಲ್ಲ ಅಂತಕ್ಕಂಥದ್ದರೆ ಕನ್ನಡ ವೇದ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಇನ್ಸ್ಟಾಲ್ ಪಡ್ಕೋಬೋದಾಗಿರುತ್ತೆ. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಸೌಲಭ್ಯ ನೀವು ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಲ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗೋದ್ರ ಮುಖಾಂತರ ಹೆಚ್ಚುವರಿ PDFs ಅನ್ನು ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ನೋಟಿಫಿಕೇಶನ್, ಮೆರಿಟ್ ಲಿಸ್ಟ್ ಅನ್ನು, ಸೆಲೆಕ್ಷನ್ ಲಿಸ್ಟ್ ಎಲ್ಲನೂ ಅಂತ ಹೇಳ್ತಾ, ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಾ ಇರ್ತವೆ. ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಆಗ್ತಿರೋದೇನೆಂದರೆ, ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದೀವಿ, ಗೌರ್ಮೆಂಟ್ ಸೀಟನ್ನು ಪಡ್ಕೋಬೇಕು ಅಂತ ಇದೀವಿ. ಮ್ಯಾನೇಜ್ಮೆಂಟ್ ಸೀಟನ್ನು ಹೋಗ್ಲಿಕ್ಕಾಗಲ್ಲ, ನಮಗೆ ಹೊರೆ ಆಗುತ್ತೆ, ಹೆಚ್ಚಿನ ಒಂದು ಹಣ ಅವಶ್ಯಕತೆ ಇರುತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗೆ. ಒಂದು ಗೌರ್ಮೆಂಟ್ ಸೀಟನ್ನು ಪಡ್ಕೊಳ್ಳೋದು, ಗೌರ್ಮೆಂಟ್ ಸರ್ಕಾರಿ ಕೂಟದ ಸೀಟನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಪರ್ಸೆಂಟ್ ಇರಬೇಕು ಅಂತ ವಿದ್ಯಾರ್ಥಿಗಳು ಹೇಳ್ತೀರಿ. ನಮಗೆ ಸಿಗುತ್ತಾ, ನಂದು ಇಷ್ಟು ಪರ್ಸೆಂಟ್ ಇದೆ, ನಂದು ಈ ಕಾಂಬಿನೇಷನ್ ಇದೆ, CGP ಎಷ್ಟಿದೆ, SGP ಎಷ್ಟಿದೆ, ಆಗಿದೆ ಹೀಗಿದೆ ಅಂತೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಆಗಿತ್ತು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟೇಜನ್ನು ಹೊಂದಿರಬೇಕಿರುತ್ತಾಗಿದ್ರೆ ಇದ್ರ ಬಗ್ಗೆ ಕೇಳ್ತೀರಿ. ವಿದ್ಯಾರ್ಥಿಗಳಿಗೆ ಬಿ ಎಡ್ನಲ್ಲಿ ಸರ್ಕಾರಿ ಕೂಟದ ಸೀಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದಾಗಿರುತ್ತೆ ಪ್ರಸ್ತುತದಲ್ಲಿ. ಅಂದರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ಸಿಗುವಂಥದ್ದಾಗಿರುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಒಟ್ಟು ಬಂದಿರತಕ್ಕಂಥ ಅಪ್ಲಿಕೇಶನ್ಗಳನ್ವಯ ಮೆರಿಟ್ ಪಟ್ಟಿಯನ್ನು ವಿದ್ಯಾರ್ಥಿಗಳಿಗೆ ರಿಲೀಸ್ ಮಾಡ್ತಾರೆ. ಅದಕ್ಕೂ ಮುಂಚೆ ಬೇರೆ ಬೇರೆ ಅಪ್ಲಿಕೇಶನ್ ಕರೀತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಅಥವಾ ವೆರಿಫಿಕೇಶನ್ ಲಿಸ್ಟ್ ಅಂತ ಪ್ರಕಟ ಮಾಡ್ತಾರೆ. ಆಮೇಲೆ ವೆರಿಫಿಕೇಶನ್ ಆಗಬೇಕಿರುತ್ತೆ. ವೆರಿಫಿಕೇಶನ್ ಆಗಿ ವೆರಿಫಿಕೇಶನ್ ಸಕ್ಸಸ್ಫುಲ್ ಆದಂಥ ವಿದ್ಯಾರ್ಥಿಗಳಿಗೆ ಒಂದು ಮೆರಿಟ್ ಅಥವಾ ಸೆಲೆಕ್ಷನ್ ಲಿಸ್ಟ್ ಅಂತ ಪ್ರಕಟ ಮಾಡ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದಾಗಿರುತ್ತೆ. ಸೀಟ್ ಅಲಾಟ್ಮೆಂಟ್ ಆಗ್ಬೋದು, ಆಗದೇನೂ ಹೋಗ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಕೂಡ ಬರ್ಬೋದಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಸ್ಟಾರ್ ಮಾರ್ಕ್ ಅಥವಾ ಆಪ್ಷನ್ ಎಂಟ್ರಿಗಳು, ಪ್ರತ್ಯೇಕ ಮಾಹಿತಿಗಳು ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಆಗ್ತಾ ಇರುತ್ತೆ ಅಂತ ಹೇಳ್ತಾ, ಅದರ ಬಗ್ಗೆ ಕೂಡ ಹೆಚ್ಚುವರಿ ಮಾಹಿತಿ ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಲ್ ಕೂಡ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ನೀವು ಅಂತ ಹೇಳ್ತಾ. ಈಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇರುವಂಥದ್ದು ಏನಂದರೆ, ಅಪ್ಲಿಕೇಶನ್ ಹಾಕಿದ್ದೀವಿ, ಸೀಟ್ ಆಗಿ ಸಿಗಬೇಕು ಅಂದರೆ ಎಷ್ಟು ಪರ್ಸೆಂಟ್ ಇರಬೇಕು, ಅಥವಾ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀವಿ, ಎಷ್ಟು ಪರ್ಸೆಂಟ್ ಇರಬೇಕು ಅಂತ ಒಂದು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಬಂದಿರುತ್ತೆ. ಈ ಸಂದರ್ಭದಲ್ಲಿ ಮಾಹಿತಿನ ತಿಳಿಸುವಂಥದ್ದರೆ, ಬಿ ಎಡ್ನ ಸರ್ಕಾರಿ ಕೂಟದ ಸೀಟ್ ಅಂತಕ್ಕಂಥದ್ದಾದರೆ ಅಗತ್ಯ ಇರತಕ್ಕಂಥ ಕನಿಷ್ಠ ಪರ್ಸೆಂಟೇಜ್ ಅಂದರೆ ವಿದ್ಯಾರ್ಥಿಗಳಿಗೆ 50% ವಿದ್ಯಾರ್ಥಿಗಳು ಮಾಡಿದ್ದೀರಾ ಅಂತಂದರೆ ನೀವು ಎಲಿಜಿಬಲ್ ಇರ್ತೀರಾ. ಡಿಗ್ರಿಯಲ್ಲಿ 50% ಮಾಡಿದ್ದೀರಾ ಅಂದರೆ ಎಲಿಜಿಬಲ್ ಇರ್ತೀರಾ, ಅಥವಾ ಪೋಸ್ಟ್ ಗ್ರಾಜುಯೇಷನ್ ಅಂತಂದರೆ 55% ಆದರೆ ಎಲಿಜಿಬಲ್ ಇರ್ತೀರಾ ವಿದ್ಯಾರ್ಥಿಗಳು. ಅರ್ಹತೆ ಗೊತ್ತೈತೆ ನಿಮಗೆ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟೇಜನ್ನು ಹೊಂದಿರಬೇಕು ಅಂತಂದ್ಬಿಟ್ಟು. ಈ ಥರ ಒಂದು ಕ್ಯಾಟಗರಿ ವೈಸಲ್ಲೂ ಕೂಡ ವಿದ್ಯಾರ್ಥಿನಿಯರಿಗೆ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ನ ಪ್ರಕಾರ ಹೋಗ್ತೀರಾ ಅಂದ್ರೂ ಕೂಡ ಕೆಲವೊಂದು ರಿಸರ್ವೇಷನ್ಗಳು ಇರುತ್ತೆ. ಅದರ ಪ್ರಕಾರ 45% ಈ ಥರನೂ ಇರುತ್ತೆ ಡಿಗ್ರಿಯಲ್ಲಿ. ಬಟ್ ಇದು ಅರ್ಹತೆ ಅಷ್ಟೇ. ಬಟ್ ವಿದ್ಯಾರ್ಥಿಗಳಿಗೆ ಮೆರಿಟ್ ಅಥವಾ ಸರ್ಕಾರಿ ಕೋಟದ ಸೀಟ್ ಬೇಕು ಅಂದರೆ ಈ ಒಂದು ಪರ್ಸೆಂಟೇಜ್ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹೆಚ್ಚಿಗೆ ಪರ್ಸೆಂಟೇಜನ್ನು ಹೊಂದಿರಬೇಕು. ಅದು ಕಾಂಪಿಟೇಷನ್ ಮೇಲೆ ಅವಲಂಬನೆ ಆಗುತ್ತೆ. ಸ್ಪರ್ಧೆ ಯಾವ ಥರ ಇದೆ, ಒಂದು ವರ್ಷದಲ್ಲಿ ಅಥವಾ ಪ್ರಸ್ತುತದ ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ಅದರ ಮೇಲೆ ವಿದ್ಯಾರ್ಥಿಗಳಿಗೆ ಯಾರಿಗೆ ಕಷ್ಟ, ಯಾರಿಗೆ ಸುಲಭ ಅಂತಕ್ಕಂಥದ್ದು ನಿರ್ಧಾರ ಆಗಿರುತ್ತೆ. ಈಗ ಕಳೆದ ವರ್ಷದಲ್ಲಿ ತುಂಬ ಹೆಚ್ಚಿಗೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆವಾಗ ನಿಮ್ಮ ಪರ್ಸೆಂಟೇಜ್ ಹೆಚ್ಚಿಗೆ ಇದ್ರೂ ಕೂಡ ನಿಮಗೆ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಿಮಗಿನ ಹೆಚ್ಚಿಗೆ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಅಂತ. ಈಗ ವಿದ್ಯಾರ್ಥಿಗಳಿಗೆ ಈ ವರ್ಷ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತಿರೋದು, ಈ ವರ್ಷ ಕಾಂಪಿಟೇಷನ್ ಅಷ್ಟಿಲ್ಲ ಅನ್ಕೊಳ್ಳಿ. ಹೀಗಾಗಿ ಕಡಿಮೆ ಪರ್ಸೆಂಟೇಜನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸೀಟ್ ಸಿಗುವ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಸೀಟ್ ಸಿಗುವಂಥದ್ದಲ್ಲ, ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದ್ರ ಜೊತೆಗೆ ನೀವು ಅನ್ಕೊಳ್ಳುವಂಥ ಕಾಲೇಜ್ಗಳು ಅಥವಾ ನೀವು ಯಾವುದೋ ದೊಡ್ಡ ಕಾಲೇಜು ಅಥವಾ ದೊಡ್ಡ ಕಾಲೇಜ್ ಅನ್ನೋದಕ್ಕಿಂತ ತುಂಬ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಕಾಲೇಜಸ್ಗಳು ಕೆಲವೊಂದು ಇರ್ತವೆ. ಆ ಒಂದು ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ ಪರ್ಸೆಂಟೇಜ್ ಅಂತಕ್ಕಂಥದ್ದು, ಅಥವಾ ನೀವು ಅನ್ಕೊಳ್ಳೋ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದರೆ ಪರ್ಸೆಂಟೇಜು ಪ್ರಮುಖ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ನೀವು ಅನ್ಕೊಳ್ಳುವಂಥ ಕಾಲೇಜಲ್ಲಿ ಪರ್ಸೆಂಟೇಜ್ ಕಡಿಮೆ ಇದ್ರೂ ಕೂಡ ಸೀಟ್ ಸಿಗ್ಬೋದಾಗಿರುತ್ತೆ. ಅದು ನಿಮ್ಮ ಲಕ್ ಅಥವಾ ಅದೃಷ್ಟ ಅಥವಾ ಅಲ್ಲಿನ ಕಾಂಪಿಟೇಷನ್ ಮೇಲೆ ಅವಲಂಬನೆ ಆಗಿರುತ್ತೆ. ಅಥವಾ ಎಷ್ಟು ವಿದ್ಯಾರ್ಥಿಗಳು ಅದನ್ನು ಆಪ್ಷನ್ ಎಂಟ್ರಿಯಲ್ಲಿ ತೊಗೊಂಡಿರ್ತಾರೆ, ಹಾಕಿರ್ತಾರೆ. ಅವರ ಪರ್ಸೆಂಟೇಜ್ ಏನು, ರಿಸರ್ವೇಷನ್ ಏನು, ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲ ಮ್ಯಾಟರ್ ಆಗುತ್ತೆ. ಆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಕೂಡ ಒಂದು ಪಾತ್ರ ಆಗಿರುತ್ತೆ. ಬೇರೆ ಬೇರೆ ರಿಸರ್ವೇಷನ್ ಅಥವಾ ಬೇರೆ ಬೇರೆ ಅಂಶಗಳು ಕೂಡ ಇಲ್ಲಿ ಕಾರಣನ ಆಗುತ್ತೆ ಪರ್ಸೆಂಟೇಜ್ ಜೊತೆಗೆ. ಹಾಗಾದ್ರೆ ಪರ್ಸೆಂಟೇಜ್ ಎಷ್ಟಿದ್ದವರು ವಿದ್ಯಾರ್ಥಿಗಳು ಯಾರಿಗೆ ಸುಲಭ ಸಿಗೋದಕ್ಕೆ ಅಂತ ಹೇಳುವಂಥದ್ದರೆ, ವಿದ್ಯಾರ್ಥಿಗಳಿಗೆ ಇಲ್ಲಿ ಪರ್ಸೆಂಟೇಜು ಫಸ್ಟ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಲೆವೆಲ್ ವಿದ್ಯಾರ್ಥಿಗಳಿಗೆ ಅವ್ರು ಯಾವುದೇ ಕಾಲೇಜ್ ಕೊಟ್ಟರು ಸಿಗುತ್ತೆ ಅಂತ ಹೇಳಿದ್ರೆ 81%ಗಿಂತ ಅಥವಾ 82%, 81-82%ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್
ಪರ್ಸೆಂಟೇಜನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ರು ಕೂಡ ನಿಮಗೆ ಸೀಟು ಅಲಾಟ್‌ಮೆಂಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟೇ ಅಲಾಟ್ ಆಗಬೇಕು ಅಂದರೆ ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗೌರ್ಮೆಂಟ್ ಕಾಲೇಜಸ್ ಇಲ್ಲ. ಗೌರ್ಮೆಂಟ್ ಕಾಲೇಜ್ ಹೇಳ್ತಾ ಇರೋಂಥದ್ದು ಗೌರ್ಮೆಂಟ್ ಸೀಟ್ ಅಲ್ಲ. ಗೌರ್ಮೆಂಟ್ ಕಾಲೇಜುಗಳು ಕೆಲವು ಕಡೆ ಇದ್ದಾವೆ. ಗೌರ್ಮೆಂಟ್ ಕಾಲೇಜ್ ಸೀಟೇ ಅಲಾಟ್ ಆಗಬೇಕು ಅಂದರೆ ವಿದ್ಯಾರ್ಥಿಗಳಿಗೆ 84-85% ವಿದ್ಯಾರ್ಥಿಗಳಿಗೆ ಇರಬೇಕಿರುತ್ತೆ. ಯಾಕಂದ್ರೆ ಮೆಜಾರಿಟಿ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್‌ಗೆ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ 83-84%ಗಿಂತ ಅಧಿಕ ಪರ್ಸೆಂಟೇಜನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಗೌರ್ಮೆಂಟ್ ಕಾಲೇಜು ಸೀಟ್ ಅಲಾಟ್‌ಮೆಂಟ್ ಆಗಿರುತ್ತೆ ಫಸ್ಟ್ ರೌಂಡ್, ಈ ರೌಂಡ್ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ನಿಮ್ಮ ಒಂದು ಪರ್ಸೆಂಟೇಜ್ ಗೌರ್ಮೆಂಟ್ ಸೀಟೇ ಬೇಕು ಅಂದರೆ ವಿದ್ಯಾರ್ಥಿಗಳಿಗೆ 83-84% ಇನ್ನೂ ಅಧಿಕ ಪರ್ಸೆಂಟೇಜ್ ಹೊಂದಿರುವಂಥ ವಿದ್ಯಾರ್ಥಿಗಳು ಅಂದರೆ ಎಲ್ಲ ಸೆಮ್ 1ರಿಂದ 6ನೇ ಸೆಮ್ ತನಕ ವಿದ್ಯಾರ್ಥಿಗಳಿಗೆ ಇಷ್ಟು ಪರ್ಸೆಂಟೇಜ್ ಬಂದಿರಬೇಕಿರುತ್ತೆ. ಆ ಒಂದು ಓವರಾಲ್ ಪರ್ಸೆಂಟೇಜು. ಆ ಕಾರಣಕ್ಕೆ ಆ ಒಂದು ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುವಂಥದ್ದಾಗಿರುತ್ತೆ. ಇಲ್ಲವೇ ಏಡೆಡ್ ಕಾಲೇಜ್ ಅಂತಕ್ಕಂಥ ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ 80%, 81%, 82 ಈ ಹಂತದ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದಾಗಿರುತ್ತೆ. ಇನ್ನು ಅನ್‌ಎಡೆಡ್ ಕಾಲೇಜ್‌ಗಳು ಅಥವಾ ಬೇರೆ ಒಂದು ಏಡೆಡ್ ಕಾಲೇಜ್‌ಗಳಲ್ಲಂತೂ ಕೂಡ ವಿದ್ಯಾರ್ಥಿಗಳಿಗೆ ಈ ಒಂದು ಪರ್ಸೆಂಟೇಜ್ ಅಂತಕ್ಕಂಥದ್ದು ಇದೆಯಲ್ಲ 80%ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆನೇ ಇರೋದಿಲ್ಲ. ಈ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಂತೂ ಸೀಟ್ ಸಿಗುತ್ತೆ ಅನ್ಬೋದು. ಬಟ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಯಾವುದೇ ಒಂದು ರೌಂಡಲ್ಲಾದರೂ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೀಟ್ ಸಿಗುತ್ತೆ. ಬಟ್ ಅನ್ಕೊಳ್ಳೋ ಕಾಲೇಜ್‌ಗಳು ಪರ್ಸೆಂಟೇಜ್‌ಗಳು 80% ಇದಾವಲ್ಲ, 80-81% ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಕೊಂಡಂಥ ಕಾಲೇಜ್‌ಗಳಿಗೆ ವೆಯ್ಟ್ ಮಾಡಬೇಕಿರುತ್ತೆ. ಇವರಿಗೆ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ವೆಯ್ಟ್ ಮಾಡಬೇಕಿರುತ್ತೆ. 2ನೇ ರೌಂಡ್, 3ನೇ ರೌಂಡಲ್ಲಾದರೂ ಕೂಡ ನಿಮಗೆ ಅದೇ ಕಾಲೇಜ್‌ಗಳು ಆಗ್ತಿದ್ದೀರಾ ಅಂದರೆ ಅಲ್ಲಿ ಸೀಟ್ ಇತ್ತು, ರಿಸರ್ವೇಷನ್ ಪ್ರಕಾರ ಎಲ್ಲ ಇತ್ತು ಅಂತಂದರೆ ಸಿಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಬಟ್ ಇನ್ನೂ ಒಂದು ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳಿಗೆ 78%ಗಿಂತ ಕಡಿಮೆ ಪರ್ಸೆಂಟೇಜನ್ನು ಹೊಂದಿದೆ ಅನ್ಕೊಳ್ಳಿ ವಿದ್ಯಾರ್ಥಿಗಳು. 78ಕ್ಕಿಂತ ಕಡಿಮೆ ಪರ್ಸೆಂಟೇಜನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್‌ನಲ್ಲಿ ಸೀಟ್ ಸಿಗುವ ಸಾಧ್ಯತೆಗಳು ಕಷ್ಟ ಇರುತ್ತೆ. ಆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಇನ್ನೊಂದು ತಂದ್ರ ಬೇಸ್ ಮೇಲೆ ಮಾಹಿತಿನ ಕೊಡ್ತಾ ಇರೋದು. ಸೊ ವಿದ್ಯಾರ್ಥಿಗಳಿಗೆ ಲಿಸ್ಟ್‌ನಲ್ಲಿ ಹೆಸರು ಬರೋದು ಸಾಧ್ಯತೆ ಅಂದರೆ ಸೆಲೆಕ್ಷನ್ ಲಿಸ್ಟ್, ಮೆರಿಟ್ ಲಿಸ್ಟ್ ಬಗ್ಗೆ ಮಾಹಿತಿನ ಕೊಡ್ತಾ ಇರೋದು ಫಸ್ಟ್ ರೌಂಡ್‌ಗೆ ಸಂಬಂಧಪಟ್ಟಂತೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸೀಟು ಅಲಾಟ್ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಕೆಲವೊಂದು ರಿಸರ್ವೇಷನ್ ಕ್ಯಾಟಗರಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್‌ಮೆಂಟ್ ಆಗುತ್ತೆ. ಈ ಥರ ಒಂದು ಸ್ಪೆಷಲ್ ರಿಸರ್ವೇಷನ್ ಇತ್ತು ಅಂದರೆ ಅವ್ರಿಗೂ ಕೂಡ ಸೀಟ್ಸ್ ಅಲಾಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಈ ವಿದ್ಯಾರ್ಥಿಗಳಿಗಂತೂ ಅಲಾಟ್ ಆಗ್ತವೆ. 78ಕ್ಕಿಂತ ಕಡಿಮೆ ಪರ್ಸೆಂಟೇಜನ್ನು ಹೊಂದಿರುವಂಥ ನಾರ್ಮಲ್ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಇತರ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್‌ಮೆಂಟ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ ಫಸ್ಟ್ ರೌಂಡ್‌ಗಳಲ್ಲಿ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡಲ್ಲಿ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಬಟ್ ನೀವು ಅನ್ಕೊಳ್ಳುವಂಥ ಕಾಲೇಜ್‌ಗಳೇ ಬೇಕು ಅಂದರೆ ಈ ವಿದ್ಯಾರ್ಥಿಗಳಿಗೆ ಕಷ್ಟ. ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಸೀಟೇ ಸಿಗಲ್ಲ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಿದ್ದಾರೆ. ಸೊ ಇದನ್ನ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ವಿದ್ಯಾರ್ಥಿಗಳಿಗೆ ನಾವು ಕೂಡ ಹಿಂದಿನ ಕಳೆದ ವರ್ಷದಲ್ಲಿ ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಟ್ಟಿದ್ವಿ. ಆ ವಿದ್ಯಾರ್ಥಿಗಳು 3 ಅಥವಾ 4, 5ನೇ ರೌಂಡ್, 6ನೇ ರೌಂಡ್ ಟೈಮಲ್ಲಿ ನಮಗೆ ಮೆಸೇಜ್ ಹಾಕಿದ್ರು, ನಮಗೆ ಸೀಟ್ ಸಿಗ್ತಿಲ್ಲ. ಹಾಗಾಗಿ 55%, 56% ಏನೋ ಇತ್ತು ಆ ವಿದ್ಯಾರ್ಥಿನಿದು. ಸೊ ಅವರೊಬ್ಬರು ನಾವು ಕೂಡ ಗೈಡೆನ್ಸ್ ಕೊಟ್ಟಿದ್ವಿ, ಮಾಹಿತಿನೆಲ್ಲ ತಿಳಿಸಿದ್ವಿ. ಈ ಥರ ಆಪ್ಷನ್ ಎಂಟ್ರಿ ಮಾಡಿ ಹೇಗೆ ಅಂತೆಲ್ಲ. ಸೊ ಅವ್ರಿಗೆ ನಾವು ಹೇಳಿದ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರು. ಅವ್ರಿಗೆ 6ನೇ ರೌಂಡಲ್ಲಿ ಆಲ್ಮೋಸ್ಟ್ ಸೀಟ್ ಅಲಾಟ್‌ಮೆಂಟ್ ಆಗಿತ್ತು. ಸೊ ಅವ್ರಿಗೆ ಸೀಟ್ ಅಲಾಟ್‌ಮೆಂಟ್ ಆಗಿತ್ತು. ಕಳೆದ ವರ್ಷ 6ನೇ ರೌಂಡ್, 7ನೇ ರೌಂಡ್ ತನಕ ಏನೋ ಮಾಡಿದ್ರು. ಸೊ ಈ ಕಾರಣಕ್ಕೆ ಅವ್ರಿಗೆ ಸೀಟ್ ಅಲಾಟ್‌ಮೆಂಟ್ ಆಗಿತ್ತು. ಸೊ ಬಟ್ ಅದೇ ನೀವು ಯಾವ ಥರ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಯಾವ ಥರ ಗೈಡೆನ್ಸ್‌ನ ಪಡ್ಕೊತೀರಾ, ಇದೆಲ್ಲ ಕೂಡ ಮಾತ್ರ ಪ್ರಮುಖ ಪಾತ್ರನ ವಹಿಸುತ್ತೆ. ಬಟ್ ಆದರೆ ಅವ್ರು ಅನ್ಕೊಂಡಂಥ ಕಾಲೇಜಲ್ಲ, ಅವ್ರಿಗೆ ಯಾವುದೋ ಒಂದು ಕಡೆ ಕಾಲೇಜ್ ಅಲರ್ಟ್ ಆಗಿತ್ತು. ಬಟ್ ನಿಮಗೆ ಹೇಳುವಂಥದ್ದಾದರೆ ನೀವು ಅನ್ಕೊಂಡಂಥ ಕಾಲೇಜ್ಗಳೇ ಬೇಕು ಅಂದರೆ ಪರ್ಸೆಂಟೇಜ್ ಮ್ಯಾಟರ್ ಆಗುತ್ತೆ. ಬಟ್ ಇಲ್ಲ ಅಂತಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಅಂತಕ್ಕಂಥದ್ದು ಪ್ರಮುಖ ಆಗಿರುತ್ತೆ. ನಿಮಗೆ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಇದ್ದರೆ ಸೀಟ್ ಆಗುತ್ತೆ, ಆಗಲ್ಲ, ಇದನ್ನ ಹೇಳೋಕ್ಕಾಗಲ್ಲ. ಕಾರಣ ಏನಂತಂದರೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಪ್ರಮುಖ ಪಾತ್ರನ ವಹಿಸುತ್ತೆ. ಇಲ್ಲಿ ರಿಸರ್ವೇಷನ್, ಕಾಂಪಿಟೇಷನ್, ನಂತರದಲ್ಲಿ ಆ ಒಂದು ಡಿಸ್ಟ್ರಿಕ್ಟ್, ಆ ಒಂದು ಕಾಲೇಜು ಸೊ ಯಾವ ಒಂದು ಸ್ಥಾನದಲ್ಲಿದೆ ಇವೆಲ್ಲ ಕೂಡ ಪ್ರಮುಖ ಪಾತ್ರನ ವಹಿಸ್ತವೆ ಅಂತ ಹೇಳ್ಬೋದಾಗಿರುತ್ತೆ. ಕಾಲೇಜ್ ಅಲರ್ಟ್ ಆಗಬೇಕಾದ್ರೆ ಎಷ್ಟು ವಿದ್ಯಾರ್ಥಿಗಳು ಆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋತಾರೆ ಇದೆಲ್ಲ. ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದರೆ ಹೆಚ್ಚಿಗೆ ಒಂದು ಗೈಡೆನ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು ಬೇಕು ಅಂದರೆ ಕನ್ನಡ ವೇದ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಇರುವ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮುಖಾಂತರ ಹೆಚ್ಚುವರಿ ಮಾಹಿತಿನ ನೀವು ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಇಲ್ಲ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ.